ಚಟುವಟಿಕೆ ಮಾಡ್ತಾ ಇದೀವಿ ನಾವು. ಎರಡನೇ ಚಟುವಟಿಕೆ ಯಾವ್ದಂದ್ರೆ ಈಗ ಇಲ್ಲಿ 3 ಜನ ಬಂದಿದ್ದಾರೆ. ಈ ಚಟುವಟಿಕೆ ಮಾಡಕ 3 ಜನ ಬಂದಿದ್ದಾರೆ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ನಾನು ದಾಸವಾಳದ ಹೂವನ್ನ ಕೊಟ್ಟಿದ್ದೀನಿ. ಒಬ್ಬೊಬ್ಬರ ಕೈಯಲ್ಲಿ ಏನದಾವ ಅಂದ್ರೆ ದಾಸವಾಳದ ಹೂವು ಅದಾವ. ಒಬ್ಬ ಮೈಬೂಬಿ ನಿನ್ನ ಹತ್ರ ದಾಸವಾಳದ ಹೂವಿನಲ್ಲಿ ಎಷ್ಟು ದಳಗಳದಾವ? ಎಷ್ಟದಾವ? 5. ನಿನ್ನ ಹತ್ರ ಎಷ್ಟದಾವ? ನಿನ್ನ ಹತ್ರ ಎಷ್ಟದಾವ? 5 ಅಂದ್ರೆ ಈಗ ಒಬ್ಬೊಬ್ಬರ ಹತ್ರ ಇರೋದನ್ನ ಕೂಡಿಸ್ರಿ. ಇವಾಗ ಬರೀರಿ 5 ಪ್ಲಸ್ 15 ಎಷ್ಟಾಯ್ತು? 15. ಓಕೆ, ಈಗ ಅದನ್ನೇ ಏನ್ ಮಾಡ್ಬೋದು ನಾವು? ಗುಣಾಕಾರ ಮಾಡ್ಬೋದು. ಹೆಂಗ್ ಮಾಡ್ಬೋದು? ನೀವು ಒಟ್ಟು ಎಷ್ಟು ಜನ ಇದ್ದೀರಿ? 3 ಜನ ಇದ್ದೀರಿ. ಈ ಕಡೆ ಬರ್ರಿ ಬರ್ರಿ. 3 ಗುಣಿಲೆ ನೀವು ಎಷ್ಟು? ನಿಮ್ಮ ಹತ್ರ 3 ಜನ ಇದ್ದೀರಿ. ಒಬ್ಬೊಬ್ಬರ ಹತ್ರ ಹೂವು ಅದಾವ. ಹೂವಿನ ದಳಗಳು ಎಷ್ಟು ಅದಾವ? 5 ಅದಾವ. ಬರೀ 5 ಇಸ್ ಈಕ್ವಲ್ ಟು 15 ಓಕೆ. ಇಲ್ಲಿ ನೋಡ್ರಿ, ಈಗ ಇದನ್ನ ನಾವು ಪ್ರತಿ ಸರಿ 5 ಪ್ಲಸ್ 5 ಪ್ಲಸ್ 5 ಅಂತ ಕೂಡಿಸೋದನ್ನ ನಾವು 5 ಪ್ಲಸ್ 5 ಅಂದ್ರೆ 10, 10 ಪ್ಲಸ್ 5 ಅಂದ್ರೆ 15. ಈ ತರ ನಾವು ಪದೇ ಪದೇ ಕೂಡಿಸೋ ಬದಲು ನಾವ್ ಏನ್ ಮಾಡ್ಬೋದು? ಈಸಿಯಾಗಿ 3 ಜನ ಅದಾರ. ಆ 3 ಜನ ಅಂದ್ರೆ ಒಬ್ಬೊಬ್ಬರ ಹತ್ರ 5 ದಳಗಳದಾವ. 3 ಗುಣಿಲೆ 5 ಅಂದ್ರೆ ಉತ್ತರ ಎಷ್ಟು ಬರ್ತದ? ಎಷ್ಟು ಬಂತು? 15. ಅಂದ್ರೆ ಇವಾಗ ಪದೇ 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 ಕೂಡಿಸೋದನ್ನ ನಾವು ಸುಲಭವಾಗಿ ಏನ್ ಮಾಡಿದ್ವಿ ಅಂದ್ರೆ ಗುಣಾಕಾರ. ಅಂದ್ರೆ ಇವಾಗ ಪುನರಾವರ್ತಿತ ಸಂಕಲನವನ್ನು ಸುಲಭ ಮಾಡಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಗುಣಾಕಾರನ ಮಾಡ್ಬೇಕು. ಹಂಗಾಗಿ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಪುನರಾವರ್ತಿತ ಗುಣಾಕಾರವನ್ನು ನಾವು ಏನಂತ ಕರಿತೀವಿ? ಸಂಕಲನ. ಈಗ ನೋಡ್ರಿ, ಸಪೋಸ್ 100 100 100 100 100 ಅಂತ ಈಗ 10 ಸಲ ಕೂಡಿಸಿದ್ರೆ ಬರ್ತದೆ. ನಾವು 100 × 10 ಮಾಡಿಬಿಟ್ರೆ 1000 ಬರ್ತದೆ. ಅದ್ರಾಗ ನಮ್ಗೆ 100 100 ಅಂತ ಕೂಡ್ಸಾಕ ಹೋಗಿ ಎಷ್ಟು ದೊಡ್ಡದಾಗುತ್ತಲ್ಲ. ಪುನರಾವರ್ತಿತ ಮಾಡೋ ಬದಲು ನಾವ್ ಏನ್ ಮಾಡ್ಬೇಕು? ಸುಲಭವಾಗಿ ಏನ್ ಮಾಡ್ಬೇಕು? ಇದನ್ನ ನಾವೇನ್ ಕರಿತಿದ್ರೆ ಪುನರಾವರ್ತಿತ ಸಂಕಲನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸ್ವಲ್ಪ ಬಾಕರನ್ನ ಮಾಡೋಣ.